ಪರಿಷತ್ನಲ್ಲೂ ಘೋಷವಾಕ್ಯ ಗದ್ದಲ ಎಬ್ಬಿಸಿದೆ ಬಿಜೆಪಿ. ಮಕ್ಕಳ ಭಾವನೆ ಮೇಲೆ ದಾಳಿ ಮಾಡಿದೆ ಅಂತ ಬಿಜೆಪಿ ಸದಸ್ಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಪರಿಷತ್ನಲ್ಲೂ ಕೂಡ ಗದ್ದಲ ಹೆಚ್ಚಾಗಿರುವಂತದ್ದು. ಈ ಘೋಷವಾಕ್ಯ ಬದಲಾವಣೆ ಅವಶ್ಯಕತೆ ಏನಿತ್ತು, ಮಕ್ಕಳ ಭಾವನೆ ಮೇಲೆ ದಾಳಿಯನ್ನ ಮಾಡಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಧಾನಸೌಧದ ಮೇಲೂ ಕೂಡ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಿದೆ, ಇದನ್ನು ಬದಲಾಯಿಸ್ತೀರಾ? ಸರ್ಕಾರಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಲಾಗಿದೆ. ಸಚಿವರಿಂದ ಉತ್ತರವನ್ನ ಕೊಡಿಸಿ ಅಂತ ಬಾವಿಗಿಳಿದು ಬಿಜೆಪಿ ಧರಣಿಯನ್ನ ಮಾಡ್ತಾ ಇದೆ. ಬಿಜೆಪಿ ಗದ್ದಲ ಹೆಚ್ಚಾದ ಹಿನ್ನೆಲೆಯಲ್ಲಿ ಸದನವನ್ನ ಸಭಾಪತಿ ಹೊರಟಿಯವರು ಮುಂದೂಡಿದ್ದಾರೆ. ಇವತ್ತು ಘೋಷವಾಕ್ಯದ್ದೇ ಹೆಚ್ಚು ಸದ್ದಾಗ್ತಾ ಇರೋದು, ಸುದ್ದಿ ಮಾಡ್ತಾ ಇರೋದು. ಸದನದಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಮಾಡಲಾಗಿದೆ. ಬಿಜೆಪಿ ಸದಸ್ಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಗದ್ದಲ ಕೋಲಾಹಲ ಹೆಚ್ಚಾಗಿದೆ, ಹಾಗಾಗಿ ಸದನವನ್ನ ಮುಂದೂಡಲಾಗಿದೆ. ಅಲ್ಲ ಈಗ ಮಂತ್ರಿಗಳನ್ನ ಕರೆಸಿ ಉತ್ತರ ಕೊಡ್ತೀರಿ, ಸಭಾನಾಯಕರ ಕೇಳಿ, ನೀವು ಹೇಳಿದನ್ನೆಲ್ಲ ಕೇಳಲಿಕ್ಕೆ ಆಗೋದಿಲ್ಲ. ಇದು ಬಹಳ ಗಂಭೀರವಾದ ವಿಚಾರ. ಬೇರೆ ನಿಯಮಗಳ ಅಡಿಯಲ್ಲಿ ಚರ್ಚೆ ತನ್ನಿ. ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶವಿಲ್ಲ. ಬೇರೆ ಚರ್ಚೆ ಮಾಡಿ ಕೊಟ್ಟಿಲ್ಲ. ಅಲ್ಲ ಸರ್ಕಾರಕ್ಕೆ ಬೇರೆ ಏನೂ ಕೆಲಸ ಇಲ್ವಾ? ಇದೆಲ್ಲ ಯಾಕೆ ಕೆಲಸ ನಿಮಗೆ? ಬರ್ತೇನೆ ಬನ್ನಿ. ರವಿ ಅವರೇ, ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶವಿಲ್ಲ. ಸಭಾಪತಿ ಅವರೇ, ಸಭಾಪತಿ ಈಗ ಸಭಾಪತಿ ಅವರೇ, ವಿಷಯ ಇಷ್ಟೇ. ಶೂನ್ಯ ವೇಳೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಶೂನ್ಯ ವೇಳೆ ಚರ್ಚೆಗೆ ಅವಕಾಶ ಇಲ್ಲ. ವಿಷಯದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ನಾನು ನಿಮಗೆ ಮನವರಿಕೆ ಮಾಡ್ತಾ ಇದ್ದೇನೆ. ಸಭಾಪತಿ ಅವರೇ ಕೇಳಿ, ಜ್ಞಾನ ದೇಗುಲವಿದ್ದು ಒಳಗೆ ಬನ್ನಿ. ಈಗ ಬಾವಿಗೆ ಹೋಗಿ ಆಯ್ತು, ಬೇರೆ ನಿಯಮ ಇಲ್ಲ. ಬಾವಿಗೆ ಹೋದಂದ್ರೆ ಬೇರೆ ನಿಯಮ ಇಲ್ಲ. ಈಗ ಖಂಡಿತ ಬೇರೆ ಸಭಾನಾಯಕರು ಕೇಳಬೇಕು. ಸಭಾನಾಯಕರು ಕೇಳಬೇಕು. ಸರ್ಕಾರ ಸದನ ನಡೀತಾ ಇರುವಾಗ ಏನು ಉದ್ದೇಶ? ನಾವು ಬಾವಿಗೆ ಹೋಗಿ ಆಯ್ತು, ನೀವೇನು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಏನು ಹೇಳಿದ್ರೆ